ಆಸ್ತಿಗಳನ್ನು ಮಾರಾಟ ಆಗುವಂಥದ್ದು ಆಗಬಾರ್ದು. ನನಗೆ ಭಯ ಅನ್ನಿಸ್ತದೆ. ದುಡ್ಡಿಗೂ ವ್ಯಾಪಾರ ಆಗ್ಬೋದು ಮತ್ತು ಮುಂದೆ ತಿಂಗಳಿಗೆ ಇಟ್ಟು ಕೊಡ್ಬೇಕಂತ ಫಿಕ್ಸ್ ಮಾಡಿನೂ ಕೊಡ್ಬೋದು. ಯಾಕಂದ್ರೆ ನೀವು ನೋಡ್ತೀರಲ್ಲ ಮುಖ್ಯಮಂತ್ರಿಗಳು ಯಾವ ಪರಿಸ್ಥಿತಿ ಒಳಗೆ ಸಿದ್ದರಾಮಯ್ಯನವ್ರು ಇದ್ದಾಗ ಅವ್ರದ್ದೊಂದು ರೀತಿ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಒಳ್ಳೆಯ ರಾಜಕಾರಣಿ. ಅವರೇನು ಇಷ್ಟು ಹಪಾಪಿದ್ದಿದ್ದಿಲ್ಲ. ಈಗ ಬಂದವರು ನೋಡಿಬಿಟ್ರೆ ಗೊತ್ತಾಗ್ಬಿಡ್ತೈತೆ ಯಾವ ರೀತಿ ಇದೆ. ಸಿದ್ದರಾಮಯ್ಯನವ್ರು ತೆಗೆದಿದ್ದು ಬಹುತೇಕ ಎಲ್ಲರಿಗೂ ನೋವಾಗಿದೆ ಮತ್ತು ಅವ್ರಿಗೆ ಮೋಸ ಮಾಡೋದಂಥವ್ರದ್ದು ಹೆಸರು ಈಗ ಬರ್ಲಾಕತ್ತ. ಸಿದ್ದರಾಮಯ್ಯನವ್ರಿಗೆ ಅವ್ರ ಮಕ್ಕಳಿದ್ದೇ ಬೆನ್ನಲ್ಲಿ ಚಾಕು ಹಾಕೋದು. ಅವ್ರು ಭಾಳ ನಂಬಿದ್ರು ಮುಂದಿನ ಅವಧಿಗೆ ನಮ್ಮ ಹಿಂದುಳಿದ ದಲಿತ ನಾಯಕ ಇವರೇ ಅನ್ನೋಷ್ಟು ಮಟ್ಟಿಗೆ ಅವ್ರನ್ನ ಬೆಳೆಸ್ತಾಯಿದ್ರು. ದುರ್ದೈವ ಅಂದರೆ ಸಿದ್ದರಾಮಯ್ಯನವ್ರಿಗೆ ಸಂಗೊಳ್ಳಿ ರಾಯಣ್ಣವ್ರಿಗೆ ಬೆನ್ನಿಗೆ ಚೂರು ಹಾಕಿದವ್ರು ಹಿಂದಿರೋರೆ. ಇದು ಇತಿಹಾಸನೇ ಹಾಗೆ ಇದೆ. ಎಲ್ಲರೂ ಮಕ್ಕಳಿದ್ದವರೇ ಮಾಡ್ಯಾರ. ಈಗ ಎಲ್ಲ ಹಾಲು ಮತ್ತು ಸಮಾಜಕ್ಕೆ ಗುರ್ತಾಗೈತೆ ಯಾರು ಸಿದ್ದರಾಮಯ್ಯನವ್ರಿಗೆ ಬೆನ್ನಿಗೆ ಚೂರು ಯಾಕ್ಯಾರ ಅನ್ನೋದು ನಾ ಹೇಳೋದು ಬೇಕಾಗಿಲ್ಲ. ನಮಗೂ ಅನುಕಂಪ ಐತಿ ಸಿದ್ದರಾಮಯ್ಯನವ್ರ ಬಗ್ಗೆ. ಯಾಕಂದರೆ ಈ ರೀತಿ ಅವಮಾನಕಾರಿಯಾಗಿ ತೆಗಿಬಾರ್ದಾಗಿತ್ತು, ಗೌರವದಿಂದ ತೆಗಿಬೇಕಾಗಿ. ಹಿಂದೆ ವೀರೇಂದ್ರ ಪಾಟೀಲ್ರಿಗೂ ಇದೇ ರೀತಿ ಕಾಂಗ್ರೆಸ್ಸು ಅದು ಏನು ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿ ಡಿಕ್ಲೇರ್ ಮಾಡ್ತಾರೆ, ವೀರೇಂದ್ರ ಪಾಟೀಲ್ ಕಿತ್ತೆ ಹಾಕ್ತಾರೆ. ಅಲ್ಲಿಂದ ಇವತ್ತು ಸಿದ್ದರಾಮಯ್ಯನವ್ರದ್ದು ವೀರೇಂದ್ರ ಪಾಟೀಲ್ರದ್ದು ನೋಡಿಬಿಟ್ರೆ ಕಾಂಗ್ರೆಸ್ನಲ್ಲಿ ಪ್ರಭಾವಿ ಮತ್ತು ಜನಮೆಚ್ಚಿದ ನಾಯಕರನ್ನ ಯಾವ ರೀತಿ ಅವಮಾನ ಮಾಡ್ತಾರೆ. ಮತ್ತು ಭಾಳ ಹೇಳ್ತಿದ್ರು ನಮ್ಮ ರಾಹುಲ್ ಗಾಂಧಿ, ಹಿಂದುಳಿದವರು ದಲಿತರು ರಾಜ್ಯ ಮುಖ್ಯಮಂತ್ರಿ ಆಗಬೇಕು, ಕ್ರಿಕೆಟ್ನಲ್ಲಿ ಪ್ಲೇಯರ್ ಆಗಬೇಕು, ಹಾಕಿ ಪ್ಲೇಯರ್ ಆಗಬೇಕು, ಮ್ಯಾಗ ಗಗನಯಾತ್ರೆಯನ್ನು ಅವರೇ ಮಾಡಬೇಕಂತ ಹೇಳ್ತಿದ್ರು. ಇವತ್ತು ಕಾಂಗ್ರೆಸ್ನ ಎಲ್ಲೆಲ್ಲಿ ರಾಜ್ಯದಲ್ಲಿ ಅದಾವು ಎಲ್ಲ ಮೇಲ್ಜಾತಿಯವರು ಅದಾರೆ. ಕರ್ನಾಟಕ ಡಿ ಕೆ ಶಿವಕುಮಾರ್, ತೆಲಂಗಾಣ ಯಾರು ರೇವಂತ್ ರೆಡ್ಡಿ, ಅಲ್ಲಿಂದ ಯಾವುದದು ನಮ್ಮ ಕೇರಳ ಅಪ್ಪರ್ ಕ್ಲಾಸು, ಅಲ್ಲಿಂದ ಏನೋ ಜಾರ್ಖಂಡ ಉತ್ತರಾಂಚಲ, ಅದೇ ಉತ್ತರಾಂಚಲ ಅಲ್ಲಿನೂ ಅಪ್ಪರ್. ಅಂದರೆ ಎಲ್ಲ ಮೇಲ್ಜಾತಿಯವರು ಮುಖ್ಯಮಂತ್ರಿ ಆಗ್ಯಾರ. ಈ ನಮ್ಯಾಗ ರಾಹುಲ್ ಗಾಂಧಿಗೆ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ. ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯನವ್ರನ್ನ ತೆಗಿತಿದ್ದಿಲ್ಲ. ಸಿದ್ದರಾಮಯ್ಯನವ್ರು ತೆಗೆದ್ರ ಮೂಲಕ ಕಾಂಗ್ರೆಸ್ಸು ದಲಿತರು ಹಿಂದುಳಿದ ವರ್ಗದ ವಿರೋಧಿ ಅನ್ನೋಂಥ ಸ್ಪಷ್ಟ. ಒಂದು ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದವ್ರು ಅದಾರನ್ರಿ, ಒಂದು ರಾಜ್ಯದ ಮುಖ್ಯಮಂತ್ರಿ ದಲಿತರು ಅದಾರನ್ರಿ. ಮತ್ತು ಯಾಕೆ ತೆಗೆದ್ರಿ ಸಿದ್ದರಾಮಯ್ಯನವ್ರನ್ನ? ಅಥವಾ ಸಿದ್ದರಾಮಯ್ಯನವ್ರು ತೆಗೆದ್ರಿಗೆ ಏನು ಕಾರಣ ಕೊಡ್ತೀರಿ ಕಾಂಗ್ರೆಸ್ನವ್ರು? ಸಿದ್ದರಾಮಯ್ಯನವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇತ್ತಾ? ಯಾವುದಾದ್ರೂ ಭ್ರಷ್ಟಾಚಾರ ಆರೋಪದಲ್ಲಿ ಅವ್ರಿಗೆ ಶಿಕ್ಷೆ ಆಗಿತ್ತಾ? ಬಿ ಜೆ ಪಿಯವ್ರಂತೂ ಏನೂ ಮಾಡಲಿಲ್ಲ. ಅವ್ರು ಭ್ರಷ್ಟಾಚಾರ ತೆಗೆದಾಗಲಿಲ್ಲ, ಏನೂ ಮಾಡಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಭಾಳ ಖುಷಿ ಇರೋದು ಯಾರಿಗೆ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷಿಗೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ದಿಲ್ಲಿ. ಯಾಕಂದರೆ ಒಂದು ಪಾರ್ಟಿ ಸಂಪರ್ಕ ಇದ್ದೇ ಇರ್ತದೆ. ಮೊದಲ ಫೋನ್ ಹೋಗಿದ್ದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸಿ. ನಮ್ಮ ಅಪ್ಪನ ದೋಸ್ತ ಮನೆಗೆ ಹೋದ, ನನ್ನ ಪಾರ್ಟ್ನರ ಮುಖ್ಯಮಂತ್ರಿ ಆದ. ಯಾರು? ಬಿ ಜೆ ಪಿ ರಾಜ್ಯಾಧ್ಯಕ್ಷ. ಬಿಸ್ನೆಸ್ ಪಾರ್ಟ್ನರ್ ಅವರೇ ಹೇಳ್ಯಾರಲ್ಲ ಸುವರ್ಣದಾಗ ಒಂದು ಇಂಟರ್ವ್ಯೂ ಒಳಗೆ. ಇಲ್ಲ ಎರಡ್ರಿಗೂ ಅದಾರ ಬಿಡು, ಅದ್ರಾಗೇನು. ಅದು ಬಿಸ್ನೆಸ್ ಪಾರ್ಟ್ನರ್ ತವರೇ ಒಪ್ಕೊಂಡಾರ ಪಾಪ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಆಗಿದ್ರ ಬಗ್ಗೆ ನೋಡಿ, ನಾವು ಯಾವುದೇ ಪಾರ್ಟಿಯಾಗಿರ್ಬೋದು, ಕೆಲವೊಂದು ವಿಚಾರ ಬಂದಾಗ ನಾವು ಅವರು ಇಲ್ಲಿ ಬಿಜಾಪುರಕ್ಕೆ ಬಂದಾಗನೇ ಕೆಲವೊಂದು ಮಂದಿ ಮೊನ್ನೆ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೊಟ್ಟಿದ್ದು ಪಟಾಕ್ಷಿ ಹಾರಿಸಿದ್ರು. ಎದಕ್ಕೆ ಹಾರಿಸಿದ್ರು ಗೊತ್ತಿಲ್ಲ. ವಿಜಯೋತ್ಸವ ಯಾರು ಸಾಬ್ರು, ಹಿಂದೂಗಳು ಯಾರು ಆಚರಿಸಿಲ್ಲ, ಸಾಬ್ರು ಆಚರಿಸಿದ್ರು. ಒಬ್ಬ ಮುಲ್ಲಾರೇ ಸಿದ್ದರಾಮಯ್ಯ ತೆಗೆದಿದ್ದಕ್ಕೆ ಒಂದು ಸ್ಟೇಟ್ಮೆಂಟ್ ತೋರಿಸ್ರಿ. ಸಿದ್ದರಾಮಯ್ಯ को हटाने के बाद हम तुमको सबक सिखाएंगे. ನಾನು ಶ್ರೀ ಮಾಣಿಕ್ ಪ್ರಭು PU ಕಾಲೇಜಿನಿಂದ ಮಾತನಾಡುತ್ತಿದ್ದೇನೆ. ನಿಮ್ಮ ಮಗಳು PU ಪ್ರವೇಶಕ್ಕೆ ಸಂಬಂಧಿಸಿದ ಮಾಹಿತಿ ತಿಳಿದುಕೊಳ್ಳಲು ಈ ಕರೆ ಮಾಡುತ್ತಿದ್ದೇವೆ. ಪ್ರಸ್ತುತ 2026-27 ಶೈಕ್ಷಣಿಕ ವರ್ಷದ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ವಿಜ್ಞಾನ ವಿಭಾಗಗಳಲ್ಲಿ ಗುಣಮಟ್ಟದ ಬೋಧನೆ ಮತ್ತು ಉತ್ತಮ ಫಲಿತಾಂಶಗಳೊಂದಿಗೆ ನಾವು ಪ್ರವೇಶ ನೀಡುತ್ತಿದ್ದೇವೆ.
ಅನುಭವ ಹೊಂದಿದ ಉಪನ್ಯಾಸಕರು, ನಿಯಮಿತ ಪರೀಕ್ಷೆಗಳು ಮತ್ತು ಪರೀಕ್ಷಾ ತಯಾರಿ, ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಮಾರ್ಗದರ್ಶನ, ಶಿಸ್ತುಬದ್ಧ ವಾತಾವರಣ ಮತ್ತು ಪೋಷಕರಿಗೆ ನಿರಂತರ ಮಾಹಿತಿ. ನೀವು ಆಸಕ್ತರಾಗಿದ್ದರೆ ನಮ್ಮ ಕಾಲೇಜಿಗೆ ನೇರವಾಗಿ ಭೇಟಿ ನೀಡಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರವೇಶ ವಿಭಾಗವನ್ನು ಸಂಪರ್ಕಿಸಿ. ಶ್ರೀ ಮಾಣಿಕ್ ಪ್ರಭು ಪಿಯು ಕಾಲೇಜು, ಮಾಣಿಕನಗರ, ತಾಲೂಕು ಹುಮನಾಬಾದ್, ಜಿಲ್ಲೆ ಬೀದರ್, ಕರ್ನಾಟಕ. ಸಂಪರ್ಕ ಸಂಖ್ಯೆ 7411763208 ಮತ್ತು 7760745632. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ನಿಮ್ಮ ಮಗ ಅಥವಾ ಮಗಳ ಭವಿಷ್ಯಕ್ಕಾಗಿ ಸರಿಯಾದ ಆಯ್ಕೆ ಮಾಡಿಕೊಳ್ಳಿ.